ಮಕ್ಕಳಿಗೆ ನೋಡಿದ ತಕ್ಷಣನೇ ಅವ್ರಿಗೆ ಏನಾದ್ರು ಮಾಡ್ಬೇಕು ಅನ್ನಿಸ್ತಾ ಕೆಟ್ಟ ಕ್ರೂರ ತರ ಅನ್ನಿಸ್ತಾ ಇತ್ತು ನನಗೆ. ಸೂಸೈಡ್ ಮಾಡ್ಕೋಬೇಕು ಅನ್ನಿಸ್ತು. ದೊಡ್ಡ ನಗು ಅದು ಕೊಂಡು ಎದ್ದು ಓಡ್ ಹೊರಗಡೆ ಬಂದ್ಬಿಟ್ಟೆ. ಈ ಜಾಗ ಕೊಟ್ಟಿರೋರು ಮುಸ್ಲಿಮ್ಸ್, ಅವ್ರಿಗೆ ಕನ್ಸಲ್ ಹೋಗಿ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸಿ ಹೋಗಿದ್ದಾರೆ. ಕೆಟ್ಟದ್ ಮಾಡೋದು ಅಂತ ಹೇಳ್ಬಿಟ್ಟು ಏನಾದ್ರು ಹೇಳ್ಕೊಂಡು ಹೋದ್ರೆ ಅವ್ರು ಯಾರು ಹೇಳ್ಕೊಂಡು ಹೋಗಿರ್ತಾರೆ ಅದು ಅವ್ರಿಗೆ ಪ್ರಾಬ್ಲಮ್. ಬೇಡ್ಕೊಳ್ಳೋ ತಪ್ಪಿತಸ್ಥರಾಗಿರ್ತಾರೆ. ನೀನೇನ್ ತೊಂದರೆ ಮಾಡಿದ್ಯಾ ಅಂತ ಯಾರು ಹೇಳ್ತಾರೆ, ಬೇರೆಯವ್ರ ತೊಂದರೆ ಕೊಟ್ಟಿರೋದು ಹೇಳಿರ್ತಾರೆ. ಆದ್ರೆ ಅದು ಅವಳ ಹತ್ರ ಲೆಕ್ಕಾಚಾರ ಕರೆಕ್ಟ್ ಆಗಿ ಲೆಡ್ಜರ್ ಬುಕ್ಕೇ ಇದೆ. ಎಲ್ರಿಗೂ ನಮಸ್ಕಾರ. ಹೊಸ ವರ್ಷಕ್ಕೆ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ಹಿಂಗೆ ನಮ್ಮ ಮಗ್ಗಲಿರೋ ಬನಶಂಕರಿ ಅಮ್ಮಗೆ ಹೋಗ್ತಾ ಇದ್ದೀನಿ. ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಹಾಗೆ ಅಲ್ಲಿ ಒಂದು ವಾರ ಜಾತ್ರೆ ಎಲ್ಲ ಒಂಥರ ಚೆನ್ನಾಗಿ ನಡೀತಾ ಇತ್ತು. ಅಷ್ಟು ದಿನ ಹೋಗೋಕ್ಕಾಗಲಿಲ್ಲ. ಸೊ ಇವತ್ತು ಲಾಸ್ಟ್ ಡೇನೇ ಆದರೂ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಬನ್ನಿ ಹೇಗೆಲ್ಲ ಅಲಂಕಾರ ಮಾಡಿರ್ತಾರೆ, ಹೇಗಿರುತ್ತೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಬರೋಣ. ಹಾಗೆ ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಉಂಟು. ಪಾಪ ನನ್ನ ಮಗಳಿಗೆ ಹುಷಾರಿಲ್ಲ, ಜ್ವರ ಅಳ್ತಾ ಇದೆ. ಬಟ್ ಒಂದಿನ ಚಕ್ಕರ್ ಹಾಕಿದ್ರೆ ಅದು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಷ್ಟು ಜ್ವರ ಇಲ್ಲ, ಲೈಟಾಗಿ ಈಗ ಸ್ನಾನ ಮಾಡಿದ ತಕ್ಷಣ ಪರವಾಗಿಲ್ಲ. ಹಾಗಾಗಿ ಇವಳನ್ನ ಬಿಟ್ಬಿಟ್ಟು ಬರ್ತೀವಿ. ಹಾಗೆ ಬನ್ನಿ. ಇದು ನೆನ್ನೆ ಪೂಜೆ ಮಾಡಿದಂತೆ. ನಿನ್ನೆ ಅಭಿಷೇಕ ಮಾಡಿದ್ದು ಜನಗಳಿಗೆ ವಸಂತೋತ್ಸವ ಅಂತ ಈ ಓಪನಿಂಗ್ ನಾವು ಒಂದು 2-3 ಸರಿ ಬಂದು ವೀಡಿಯೋ ಮಾಡಿದ್ದೀವಲ್ವ. ಆಲ್ರೆಡಿ 2-3 ಸರಿ ವೀಡಿಯೋ ಮಾಡಿದ್ವಿ. ಅದೇ 2 ಸರಿ ಮಾಡಿದ್ದ. ಮಗಂದು ಅಕ್ಷರಾಭ್ಯಾಸನೇ ಅದಕ್ಕೂ ಬಂದಿದ್ವಲ್ಲ, ಮಗಳದು ಇಲ್ಲ ಅಕ್ಷರಾಭ್ಯಾಸಕ್ಕೂ ಮಗಂದು ಅದಕ್ಕೂ ಬಂದಿದ್ವಲ್ಲಮ್ಮ. ಇದೇನು ಪೂಜೆ? ಸುಮ್ಮನೆ ಪೂಜೆ ಮಾಡಿಸ್ತಾ ಇರೋದ. ಹೊಸ ವರ್ಷ ಅಲ್ವಾ, ಹಂಗಾಗಿ ಮಡ್ಲಕ್ಕಿ ಕೊಟ್ಟು ಜಾತ್ರೆ ಎಲ್ಲ ಮುಗಿದು ಒಂದು ವಾರ ಆಯಿತು, ಬರೋಕ್ಕಾಗಿರಲಿಲ್ಲ. ಇವತ್ತು ಬಂದಿದ್ದೇನೆ. ಹಂಗೆ ಮಡ್ಲಕ್ಕಿ ಕೊಟ್ಟು ಬನಶಂಕರಿ ಅಮ್ಮ ಅಲ್ವಾ, ಹೊಸ ವರ್ಷ ಆಶೀರ್ವಾದ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಹಾಗೆ ಮತ್ತೆ ಯಾವಾಗೆಲ್ಲ ಪ್ರೋಗ್ರಾಮ್ ಕಾರ್ಯಕ್ರಮಗಳು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನೇ ಕೇಳೋಣ. ಬನ್ನಿ. ಹಾಂ. ಓಂ ಪೂರ್ವಜಿತ ಓಂ ಗುಣ ವಿಶೇಷಾಣ ವಿಶಿಷ್ಟಾಯ ಮಮ ಮಾಪ ಸಮಕ್ಷ ದುರಿದಕ್ಷ ಕಾರಕ ಶ್ರೀ ಪರಮೇಶ್ವರಿ ಪ್ರೀತತ್ಯಂ. ಶೃಂಗೇರಿ ಕುಲಕರ್ಣಿ ಬ್ರಹ್ಮಪುತ್ರಿ. ಓಂ ಪೂರ್ವಜಿತ ಓಂ ಗುಣ ವಿಶೇಷಾಣ ವಿಶಿಷ್ಟಾಯ ಮಮ ಮಾಪ. ಕೂತ್ಕೊ ಮಗಳಲ್ಲ, ಕೂತ್ಕೊಡ್ರಿ. ಇಲ್ಲಿ ಕೂತ್ಕೊಂಡಿರೋ ರಜ. ಚುಂಟಿ ಇಟ್ಕೊಂಡೈತಿ ಬಿಡಿ. ಮತ್ತು ಪೂಜೆ ಮಾತ್ರ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಈಗ ಒಂದು ವಾರ ಅಂತೂ ತುಂಬ ಅದ್ದೂರಿಯಾಗಿ ನಡೀತು. ರಥ ಎಲ್ಲ ಎಳೆಯೋದೆಲ್ಲ ಇತ್ತು, ತೇರು ಎಳೆಯೋದೆಲ್ಲ ಇತ್ತು. ಅದು ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಹೋಮ ಎಲ್ಲ ಮಾಡಿದರು. ಮತ್ತು ಇನ್ನು ಇದೇ ಥರ ವರ್ಷಕ್ಕೊಂದ್ಸರಿ ನಡೀತಾ ಇರುತ್ತೆ. ಅದು ಡಿಸೆಂಬರ್ ಎಂಡಲ್ಲಾದ್ರೂ ಬರ್ಬೋದು, ಜನವರಿ ಫಸ್ಟ್ ವೀಕಲ್ಲಾದರೂ ಬರ್ಬೋದು, ಸೆಕೆಂಡ್ ವೀಕಲ್ಲಾದ್ರೂ. ಈ ಸರಿ ಬೇಗ ಬಂದಿದೆ ಅಂತ ಹೇಳಿದರು. ಹಾಗೆ ಇನ್ನು ಬರೋ ಅಂಥವ್ರು ಬನಶಂಕರಿ ಅಮ್ಮದ ದರ್ಶನ ಮಾಡಬೇಕು ಅಂತ ಅಂದವರು ಫೆಬ್ರವರಿ 15ನೇ ತಾರೀಕು ಒಂದಿದೆ, ಆವಾಗಲೂ ಕೂಡ ಬರ್ಬೋದು. ಮಾಹಿತಿ ತಿಳಿಸ್ತೀನಿ. ಅವ್ರು ನೋಡೋಣ, ಅರ್ಚಕರನ್ನೇ ಕೇಳೋಣ ಬನ್ನಿ. ಹಾಸನ ಜಿಲ್ಲೆ ಆಲೂರು ತಾಲೂಕು ಒಯ್ಯನ್ಪುರ ಗ್ರಾಮದಲ್ಲಿ ಬನಶಂಕರಿ ದೇವಾಲಯ 10 ವರ್ಷದಿಂದ ನಡ್ಕೊಂಬರ್ತಾಯಿದೆ. 10ನೇ ವರ್ಷದಲ್ಲಿ ಇದು 10ನೇ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇರೋದು. ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಯಿಂದ ಒಂದು 9 ಗಂಟೆ ತನಕ ಎಲ್ಲ ದೇವರುಗಳಿಗೂ ಅಭಿಷೇಕ ನಡೀತದೆ. ಮತ್ತು 12 ಗಂಟೆ ತನಕ ದೇವಸ್ಥಾನ ಓಪನ್ ಇರ್ತದೆ. ಸಂಜೆ 5:30ಯಿಂದ ರಾತ್ರಿ 8 ಗಂಟೆ ತನಕನೂ ಓಪನ್ ಇರ್ತದೆ. ಈ ಜಾತ್ರಾ ಮಹೋತ್ಸವ ವರ್ಷದಲ್ಲಿ 4 ಸಲ ಒಂದು ವಿಶೇಷ ಕಾರ್ಯಕ್ರಮಗಳು ನಡೀತದೆ. ವಾರ್ಷಿಕೋತ್ಸವ ಒಂದು, ಮತ್ತು ಜಾತ್ರಾ ಬನದ ಹುಣ್ಣಿಮೆ ಅಂದರೆ ಅಲ್ಲಿ ಬಾದಾಮಿಯಲ್ಲಿ ಬನಶಂಕರಿಯಲ್ಲಿ ಯಾವಾಗ ರಥೋತ್ಸವ ನಡೀತದೋ ಅದೇ ಟೈಮಿಗೆ ಇಲ್ಲಿ ಅಲ್ಲೇನೋ ವಿಧಿವಿಧಾನಗಳು ನಡೀತಾ ಇದೆ, ಅದೇ ರೀತಿ ಇಲ್ಲೂ ಆ ವಿಧಿವಿಧಾನಗಳು ನಡೀತದೆ. ಮತ್ತು 9 ದಿವಸ ನವರಾತ್ರಿಯಲ್ಲಿ ಪ್ರತಿ ದಿವಸ ಒಂದೊಂದು ಅಲಂಕಾರ ಇರುತ್ತೆ, ಪ್ರತಿನಿತ್ಯ ಪೂಜೆಗಳಿರ್ತದೆ. ಮತ್ತು ಆ ತಾಯಿಯಲ್ಲಿ ಬೇಡಿದಂಥ ವ್ಯಕ್ತಿಗಳು ಯಾವುದೇ ರೀತಿಯಲ್ಲಿ, ಈಗ ನೀವೊಂದು ಅರ್ಕೆಯನ್ನು ಮಾಡ್ಕೊಂಡು ಹೋದ್ರಿ, ನೀವು ಅದು ಇನ್ನು ಸ್ವಲ್ಪ ದಿವಸ ನಮಗೆ ಅದು ಆಗಲಿಲ್ಲ, ಏನವಾತ ಈ ರೀತಿ ಮಾಡಿದ್ದೀರಿ ಅಂತ ಅಂದರೆ ಸಂಜೆ ಆಗಲಿ ತಪ್ಪಿದ್ರೆ ಮತ್ತು ಹಗಲೊತ್ತಾಗಲಿ ಯಾರ ಒಂದು ಮನುಷ್ಯನ ರೂಪದಲ್ಲೋ ಇಲ್ಲ ತಾಯಿಯ ರೂಪದಲ್ಲೇ ಬಂದು ಅದನ್ನು ಎಚ್ಚರಿಸ್ತಕ್ಕಂಥ ಒಂದು ಪರಿಸ್ಥಿತಿ ಅವಳಲ್ಲಿದೆ. ಯಾಕೆಂತಂದರೆ ನಾವು ಸುಮಾರು ಒಂದು ವಿಚಾರಗಳನ್ನು ನೋಡಿದ್ವಿ, ನಾವು ಹೇಳ್ತಕ್ಕಂಥದ್ದಲ್ಲ. ಇಲ್ಲಿ ಪಕ್ಕದ ಮನೆಯವರು ಪ್ರತಿನಿತ್ಯ ಹೂವನ್ನು ಕೊಡ್ತಾರೆ. ಅವರು 10 ವರ್ಷದಿಂದ ಒಂದು ಗಿಡದಲ್ಲಿ ಹೂವನ್ನು ಕೊಯ್ದು ಕೊಡ್ತಾ ಇದ್ದಾರೆ. ಮತ್ತು ಪರಮೇಶ್ ಅಂತೇಳಿ ಹಾಲಿನ ಪರಮೇಶ್ ಅವರು 10 ವರ್ಷದಿಂದ ಫ್ರೀಯಾಗಿ ಹಾಲು ಮೊಸರನ್ನು ಆ ತಾಯಿ ಅಭಿಷೇಕಕ್ಕೆ ಅಂತ ಕೊಡ್ತಾ ಇದ್ದಾರೆ. ಮತ್ತು ಒಬ್ಬರು ಬೆಂಗಳೂರಿನವರು ಪ್ರತಿ ಶುಕ್ರವಾರ ಮಂಗಳವಾರ ಹೂವಿನ ಸೇವೆಯನ್ನು ಮಾಡ್ತಾಯಿದ್ದಾರೆ. ಗ್ರೀನ್ ಲೈನ್ ಟ್ರಾವೆಲ್ಸ್ನವರು
ಕಲ್ಲಾರೆ ಅವರು ಹೂವಿನ ಒಂದು ಅಲಂಕಾರಕ್ಕೆ ಅಂದರೆ ಮಂಗಳವಾರ ಶುಕ್ರವಾರ ದಿವಸ ಹೂವಿನ ಅಲಂಕಾರಕ್ಕೆ ಅವರು 10 ವರ್ಷದಿಂದ ನಿರ್ವಹಿಸ್ಕೊಂಬರ್ತಾ ಇದ್ದಾರೆ. ಅದೇ ರೀತಿ ಆ ಹೂವು ಅಂತಕ್ಕಂಥದ್ದು ಈ ಬಿಡಿ ಹೂವು ಅಂತ ಹೇಳಿದ್ನಲ್ಲ, ಆ ಹೂವಿನಲ್ಲಿ ತಾಯಿಯದ ಒಂದು ಮೂಗುತಿ ಆ ಹೂವಿನ ಜೊತೆಯಲ್ಲಿ ಹೋಗಿ ಅವರ ತೋಟದಲ್ಲಿ ಬಿದ್ದಿದೆ. ಇಷ್ಟೇ ಇರೋದದು. ಆ ಮೂಗುತಿ ಬಿದ್ದಾಗ ಇವರು ಪ್ರತಿನಿತ್ಯ ತೋಟಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರಿಗೇನೋ ಒಂಥರ ಸೌಂಡ್ ಆದಂಗೆ ಈ ರೀತಿ ಎಲ್ಲ ಗೊತ್ತಾಗಿದೆ. ಆ ಸೌಂಡ್ ಆಗ್ತದೆ, ಏನು ಸೌಂಡ್ ಆಗ್ತಿದೆ ಅಂತಂದರೆ ಯಾರಿಗೂ ಗೊತ್ತಿಲ್ಲ. ಇದು ಆ ಸೂರ್ಯನ ಬೆಳಕಿಗೆ ಒಳ್ಳೆಯದು. ಅಂದರೆ ತಾಯಿ ನಾನು ಇಲ್ಲಿದ್ದೀನಿ, ನನ್ನನ್ನು ತೊಗೊಂಡೋಗಿ ಅಲ್ಲಿಗೆ ತಲುಪಿಸಿ ಅನ್ನೋ ಒಂದು ಲೆಕ್ಕಾಚಾರವನ್ನು ಕೊಟ್ಟಿದ್ದಾಳೆ. ಅವರು ಅದನ್ನು ತಂದು ಎಷ್ಟೋ ದಿವಸ ಆದ ಮೇಲೆ ಹೌದಾ ಅಲ್ವಾ, ಯಾಕೆಂದ್ರೆ ಅವರು ಸಡನ್ನಾಗಿ ಏನೂ ಹೇಳಂಗಿಲ್ಲ, ಹೌದಾ ಅಲ್ವಾ ಅಂತೇಳಿ ಆ ತಾಯಿಗೆ ತಲುಪಿಸಿದ್ದಾರೆ. ಆ ರೀತಿ ಒಂದು ವ್ಯವಸ್ಥಿತ. ಮತ್ತು ಅಕಸ್ಮಾತು ತನಗೆ ಬೇಕಾದಂಥದ್ದು ವಸ್ತು ತನಗೆ ಬೇಕಾಯಿತು ಅನ್ನೋದೇನಾರ ಇತ್ತು ಅಂತಂದರೆ ಅದು ಯಾರಲ್ಲಾರ ಇರಲಿ, ಇವತ್ತು ಹೇಳಿದ್ದು ಅಂದರೆ ನಾಳೆ ಬೆಳಗ್ಗೆ ಅದನ್ನು ತಲುಪಿಸ್ಬಿಡ್ಬೋದು. ನಾವು ನಮ್ಮ ಟ್ರಸ್ಟಿಯವರು ಮಾಡಿದಂಥ ಒಂದು ಅದ್ಭುತ ಏನಪ್ಪ ಅಂದರೆ ಹೊಸ ಕಾಲ್ ಚೈನ್ನ ತಂದು ನವರಾತ್ರಿಯಲ್ಲಿ ತಾಯಿಗೆ ಹಾಕಬೇಕು ಅಂತೇಳಿ ನಮ್ಮ ಸಂಸ್ಥಾಪಕರು ಶಶಿಕಲಾ ಮೇಡಮ್ ಅವ್ರು ತಂದಿದ್ದು. ಗುರುಗಳೇ ಈಗ ಬೇಡ, ಅದನ್ನು ಜಾತ್ರೆಗೆ ಹಾಕೋಣ ಅಂತ ತೊಗೊಂಡೋಗಿ ಜಾತ್ರೆಗೆ ಅಂತ ಬೀರುಳು ಇಟ್ಟಿದ್ರು. ವಿಷಯ ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಜಾತ್ರೆಗೆ ತೆಗೆಯೋಂಥ ಸಂದರ್ಭದಲ್ಲಿ ಆ ಗೆಜ್ಜೆ ಫುಲ್ಲು ಕಪ್ಪಾಗಿದೆ. ಮತ್ತು ನಾವು ಇವು ಹಾಕೊಂಡು ಓಡಾಡಿದಾಗ ಯಾವ ರೀತಿ ಹಿಂದ್ಗಡೆ ಎಲ್ಲ ಈ ಬೇವರಿನ ಹನಿಯ ಒಂದು ಅಂಟು ಬರುತ್ತೆ, ಆ ರೀತಿ ಅಂಟಾಗಿದೆ. ಅದು ಒಂದು ಆಶ್ಚರ್ಯ, ಯಾರು ಹಾಕೊಂಡು ಓಡಾಡ್ದವರು ಬೀರುಳು ಇರ್ತಕ್ಕಂಥದ್ದು ಅಂತ. ಮತ್ತೆ ಅದು ಅಲ್ದೇ ಬೇರೆ ಹೊಸ ಚೈನ್ ಮಾಡಿಸಿದ್ದು, ಅದನ್ನು ಬೇರೆ ಮಾರಾಕಿ. ಆ ರೀತಿ ಒಂದು ಅದ್ಭುತವಾದ ಶಕ್ತಿ ಇವಳಲ್ಲಿದೆ. ಅಂದ್ರೆ ದೇವರಿಗೆ ಏನ್ ಬೇಕು ಅಂತ ಅನ್ಸುತ್ತೆ ತರಿಸ್ಕೊಂಡ್ಬಿಡುತ್ತೆ. ಮುಲಾಜಿಲ್ದಂಗೆ ಯಾರ ಕೈಲಾದ್ರೂ ಅಂದ್ರೆ ಇಲ್ಲೇ ಇದ್ದಾರೆ ಕೇಳಿ. ಒಂದು ಸೀರೆ ತಗೊಂಬನ್ನಿ ಇವತ್ತು ಉಡ್ಸೋದಿಕ್ಕೆ ಅಂತೇಳಿ ನಮ್ಮ ಮೇಡಮ್ ಹೇಳಿದರು. ಇವ್ರು ತಗೊಂಬಂದ್ರು ಸೀರೆನ. ಅವರು ಇವ್ರನ್ನ ಅವ್ರಿಗೆ ಇವರು ಅಣ್ಣ ಉದಯಣ್ಣ ಅಂತ ಕರೀತಾರೆ. ಅವ್ರೇನು ಮಾಡಿದ್ರು, ಉದಯಣ್ಣ ಇವತ್ತು ಬೇಡ, ಅದನ್ನು ತಗೊಂಡು ವಾಪಸ್ ಕೊಟ್ಬಿಡಿ, ಇಲ್ಲೇ ಸೀರೆ ಇದೆ ನಾನು ಉಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಸೀರೆಯನ್ನು ವಾಪಸ್ ಕೊಟ್ಟು ಕಳಿಸಿದ್ರು. ಬೇರೆ ಸೀರೆ ಉಡಿಸಿದ್ರು. ಬೆಳಗಿನ ಜಾವ 4 ಗಂಟೆ, 4:30 ಆಗಿತ್ತೇನೋ ಅಷ್ಟೇ. ತಮಿಳ್ನಾಡಿನವ್ರು ಒಬ್ಬರು ಆ ಅಮ್ಮ ಬಂದ್ಬಿಟ್ಟು ಬಾಗಿಲು ಬಡಿತಿದ್ದಾರೆ ನನಗೆ, ಗುರುಗಳೇ ಒಂಚೂರು ಪೂಜೆ ಮಾಡಿಕೊಡಿ, ನಾನು 6 ಗಂಟೆ ಬಸ್ಸಿಗೆ ಹೋಗ್ಬೇಕು ಅಂತ. ಸರಿ ಆಯ್ತಮ್ಮ, ನಾನು ಬೇಗ ಸ್ನಾನ ಮಾಡ್ಕೊಂಬರ್ತೀನಿ. ಆದರೂ ಗುರುಗಳೇ ನನಗೊಂದು ಸೀರೆ ಬೇಕು. ಸೀರೆ ಬೇಕು ಅಂತ ಅಂದಾಗ ನಾನು ಅಷ್ಟು 4 ಗಂಟೆಲಿ ಸೀರೆ ಎಲ್ಲಿಂದ ತರೋದು? ಅವಾಗ ನನಗಿದು ಫ್ಲಾಶ್ ಆಯಿತು, ಇವ್ರು ಕೊಟ್ಟು ಕಳಿಸಿದ್ರಲ್ಲ. ಇವ್ರ ಮನೆಗೆ ಫೋನ್ ಮಾಡ್ತೀನಪ್ಪ, ನೀನು ಅಲ್ಲಿ ಹೋಗಿ ಸೀರೆ ಇಸ್ಕೊಂಬ. ಸೇಮು ನೋಡೋದಕ್ಕೆ ಆ ಅಮ್ಮ ಸಿಕ್ಕಾಬಟ್ಟೆ ಕಪ್ಪು. ಯಾರೋ ಆ ತಮಿಳ್ನಾಡಿಂದ ಬಂದಂಥ ವ್ಯಕ್ತಿ ಸಿಕ್ಕಾಬಟ್ಟೆ ಕಪ್ಪಾಗಿದ್ರು. ಆ ಅಮ್ಮನ ಒಂದು ಕುಂಕುಮ, ಆ ಅಮ್ಮನ ಒಂದು ಲಕ್ಷಣ ನನ್ನ ತಾಯಿ ನೋಡಿದ್ಮೇಲೆ ಅವರು ನೋಡಂಗಿಲ್ಲ. ಆಯಿತಾ, ಇವ್ರಿಗೆ ಫೋನ್ ಮಾಡಿ ಇವ್ರು ಆ ಸೀರೆಯನ್ನು ತರಿಸಿ ಒಂದು ರಾತ್ರಿ ಕೂಡ ಅಲ್ಲಿ ಇರಕ್ಕೆ ಬಿಟ್ಟಿಲ್ಲ. ಸಂಜೆ 6 ಗಂಟೆಗೆ ತೊಗೊಂಡೋಗಿ ಬೆಳಗ್ಗೆ 6 ಗಂಟೆನಾದ್ರೂ ಆಗ್ಬೇಕಲ್ವಾ, 4:15 ಕರೆಕ್ಟಾಗಿ ತರಿಸ್ಕೊ. ಆಲ್ಮೋಸ್ಟ್ 10 ನಿಮಿಷದಿಂದ ನಿಂತ್ಕೊಂಡವಳೆ, ಏನೋ ಬೇಡ್ಕೊತ ಇದ್ದಾಳೆ. ಸರಿಯಾದರ್ಕೆನೇ ಬೇಡ್ಕೊತ ಇದ್ದಾಳೆ, ಏನೋ ಒಂದು ಆಗಲಿ ಅಂತ ಬೇಡ್ಕೊತ ಇರೋದು. ಡೆಫಿನೆಟ್ಲಿ ಇದೇ ಮಾಡ್ತಾರೆ, ನನಗೆ ಗೊತ್ತು. ಏನು ಅಂತ ಹೇಳಂಗಿಲ್ಲ ಈಗ ಅವ್ರು ಹೇಳಿದ ಪ್ರಕಾರ. ಏನು ಅಷ್ಟೊಂದು ಬೇಡಿಕೆ ಹೇಳಂಗಿಲ್ವಾ? ನಿನಗೆ ಹೂವೇ ಚಂದ ಆ್ಯಕ್ಚುಲಿ. ಬನಶಂಕರಿ ಅಮ್ಮಗೆ ಇವತ್ತು ಬಂದು ಒಂದು ಅರ್ಕೆ ಕಟ್ಕೊಂಡಿದ್ದೀನಿ. ಹೇಳಂಗಿಲ್ಲ ಅಂತ ಹೇಳಿದ್ದಾರೆ. 11 ರೂಪಾಯಿ ಇಟ್ಟು ಹುಂಡಿ ಒಳಗಡೆ ಹಾಕಿ ಕೇಳ್ಕೊಂಡಿದ್ದೀನಿ. ಹೇಳಂಗಿಲ್ಲ ಅಂತ ಹೇಳಲ್ಲ. ಬಟ್ ಬನಶಂಕರಿ ಬಗ್ಗೆ ನನ್ನ ಫ್ರೆಂಡ್ ಒಬ್ಬಳು ಭವ್ಯ, ಅವಳು ಹೇಳೋಳು, ಅವಳಿಗೆ ಮುಂಚೆಯಿಂದನೂ ಬನಶಂಕರಿ ಅಮ್ಮ ಅಂದರೆ ತುಂಬಾ ಇಷ್ಟ, ನಂಬಿದ್ಲು. ಈಗಲೂ ಪಾಪ ಒಂದು ವಾರದ ಮುಂಚೆ ಹೇಳಿದ್ದು, ಬರೋಕ್ಕಾಗಲಿಲ್ಲ. ನೋಡೋಣ, ಅರ್ಕೆ ಕಟ್ಕೊಂಡಿದ್ದೀನಿ. ಅದು ತೀರಿಸುವಾಗ ಏನು ಅರ್ಕೆ ಅಂತ ಹೇಳ್ತೀನಿ ಬಂದುಬಿಟ್ಟು. ತಾಯಿ ನಂಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಉಟ್ಬಿಡೋಣ ರೀ. ಬುಟ್ಟಿ ತಗೊಂಬಂಗ್ಲಿ. ಬಿದ್ದುಬಿಟ್ಟಿದೆ ಹಿಂದಕ್ಕೆ. ಒಂದೇ ಮನೆಯವರಾ? ಅಂದ್ರೆ ಹೌದಾ? ಅಲ್ಲ, ನಿಮ್ಮದೇ ಜಾಗನಾ? ಅದಂಗೆ ದೇವಸ್ಥಾನ ಕಟ್ಟಬೇಕು ಅಂತ ಅನಿಸ್ತು. ಹೌದಾ? ಬೆಂಗಳೂರಲ್ಲಿ 38 ವರ್ಷ ಆಯ್ತು ನನ್ನ ಮದುವೆ ಆಗಿ.
ಅಮ್ಮನವ್ರ ಕನಸಲ್ಲಿ ಅಂದರೆ ನಾನು ಸುಮ್ಮನೆ ಅಲ್ಲಿ ದೀಪ ಹಚ್ತಾ ಇದ್ದೆ, ಅವಾಗಿಂದಲೂ ದೀಪ ಹಚ್ತಾ ಇದ್ದೆ. ಹಾಂ ಹಚ್ಚಬೇಕಾದ್ರೆ ಸುಮ್ಮನೆ ನಾನು ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಯಾರು ಪುಣ್ಯಾತ್ಮರು ದೇವಸ್ಥಾನ ಕಟ್ಟಿದ್ದಾರೆ, ಹಾಂ ನಮ್ಗಂತೂ ಆ ಯೋಗ್ಯತೆ ಇಲ್ಲ, ನನಗಂತೂ ಆಸೆ ಇದೆ ಅಮ್ಮ ಒಂದು ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿದ್ದೆ ಅಷ್ಟೇನೆ. ಹಾಂ ಹಾಗೆ ದೀಪ ಹಚ್ತಾನೆ ಇರ್ತಿದ್ದೆ. ಈ ಜಾಗ ತಗೊಂಡ್ವಿ ನಾವು. ಹಾಂ ಈ ಜಾಗ ತಗೊಂಡಿದ್ದಾಗ ಏನಾಯ್ತು, ಮನೆಯವ್ರಿಗೆ ಇಲ್ಲಿ ಒಂದು ಚಿಕ್ಕದೊಂದು ಬನಶಂಕರಿ ದೇವಸ್ಥಾನ ಕಟ್ಸೋಣ ಅಂತಂದಿದ್ದು. ನಮ್ಮ ಮನೆಯವರದ್ದು ಅದೆಲ್ಲ ಯೋಗ್ಯತೆ ನಮ್ಗಿಲ್ಲ, ಏನ್ತಿ ನೀನು ಹಾಂ ಹಾಂ ಅದೆಲ್ಲ ಹೇಳ್ಬೇಡ ನಮ್ಗೆ, ಇದು ದೇವಸ್ಥಾನದಲ್ಲಿ ಹಂಗೆ ಹೇಳ್ಬಾರ್ದು. ಹೇಳಿದ್ರು. ಸರಿ, ಅಲ್ಲಿಂದ ನಾವು ಸುಮ್ಮನೆ ಬಿಟ್ಬಿಟ್ವಿ ನಾವು. ಆಮೇಲೆ ಒಂದು 7 ವರ್ಷ ಆದ್ಮೇಲೆ ಏನಾಯ್ತು, ಸ್ವಲ್ಪ ಊರು ಇಂಪ್ರೂವ್ ಆಯ್ತಲ್ಲ, ಅಂಗಡಿಗಳು ಕಟ್ಬಿಟ್ಟು ಇಲ್ಲೊಂದು ಮನೆ ಕಟ್ಟೋಣ ಅಂತ ಅಂದ್ಬಿಟ್ಟು ಹಾಂ ಪ್ಲಾನ್ ಮಾಡಿದ್ವಿ. ಅಂದರೆ ಆ ದಿನ ಲೈಟಿಂದಾನೆ ಒಂಥರ ನನಗೆ ಹುಚ್ಚಿಡ್ದಂಗೆ ಆಗುತ್ತೆ. ಹಾಂ ಕಾರಣ ಗೊತ್ತಿಲ್ಲ, ನಾವು ಇದು ಮರ್ತು ಬಿಟ್ವಿ. ಅದು ಇದು ಹುಚ್ಚಿಡ್ದಂಗೆ ಆಯ್ತು. ನಾನೇನ್ ಮಾಡಿದೆ ಅವಾಗ, ನನಗೆ ಮಕ್ಳಿಗೆ ನೋಡಿದ ತಕ್ಷಣನೇ ಅವ್ರಿಗೆ ಏನಾದ್ರು ಮಾಡಬೇಕು ಅನ್ನಿಸ್ತಾ. ಹಾಂ ಹಾಂ ಸೊ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ, ನನಗೇನೋ ಆಗಿದೆ ರೀ, ನಿಮಾನ್ಸಿಗೆ ಸೇರಿಸ್ಬಿಡಿ ನನಗೆ, ಅಂದರೆ ನಿಮಾನ್ಸಿಗೆ ಕರ್ಕೊಂಡು ಹೋಗಿ ಕಳಿಸ್ರಿ ಅಂತಂದೆ. ನಮ್ಮ ಮನೆಯವರಂದ್ರು ಸರಿ ಬಿಡು ಅಂದ್ಬಿಟ್ಟು ಮಾತ್ರೆಗಳು ನಾನೇ ಹೋಗಿ ತೊಗೊಂಡು ಇದು ಮಾಡ್ತಾ ಇದ್ದೆ, ನಿದ್ದೆ ಬರಬೇಕು ಅಂತ. ಸರಿ, ಒಂದು ಅಮ್ಮನವ್ರ ಹತ್ರ ಹೋಗಿ ಕೇಳ್ಕೊಂಡು ಯಾಕೆ ಹಿಂಗಾಗ್ತಾ ಇದೆ, ನನಗೆ ಬೇಕಾದ್ರೆ ಏನಾದ್ರು ತೊಂದರೆ ಆಗಲಿ, ನನ್ನ ಮಕ್ಳಿಗೆ ಮಾತ್ರ, ಯಾರಿಗೂ ನನ್ನಿಂದ ತೊಂದರೆ ಆಗಬಾರ್ದು ಅಂತ. ಈಗ ಇದು ಕಮ್ಮಿ ಆಗೋಯ್ತು. ಯಾರು ಮಕ್ಳಿಗೆ ನೋಡಿದ್ರೆ ನನ್ಗೆ ಆ ಥರ ಅನ್ನಿಸ್ತಾ ಇತ್ತು, ಕೆಟ್ಟ ಕ್ರೂರ್ ಥರ ಅನ್ನಿಸ್ತಾ ಇತ್ತು ನನಗೆ. ಅದು ಕಮ್ಮಿ ಆಯಿತು. ಒಂದಿನ ಶುಕ್ರವಾರ ಹೀಗೆ ದೀಪ ಹಚ್ಬಿಟ್ಟು ಬಂದು, ಬನಶಂಕರಿ ದೀಪ ಹಚ್ಬಿಟ್ಟು ಬಂದು ನನ್ನ ಮಕ್ಕಳು ಗೋವಾಗ ಹೋಗಿದ್ರು, ಎಲ್ಲರೂ ಯಾರೂ ಇರಲಿಲ್ಲ ಮನೆಯಲ್ಲಿ. ದೀಪ ಹಚ್ಚಿಬಿಟ್ಟು ಬಂದುಬಿಟ್ಟು ಕೂತ್ಕೊಂಡಿದ್ದೀನಿ. ಇದ್ದಿದ್ದ ಹಾಗೇನೆ ಸೂಸೈಡ್ ಮಾಡ್ಕೋಬೇಕನ್ನಿಸ್ತು. ಸೂಸೈಡ್ಗೆ ಒಂದು ಇನ್ನೇನು ಎಲ್ಲ ರೆಡಿ ಇತ್ತು. ನನಗೆ ಇದು ನಿದ್ದೆ ಬರೋ ಹಾಗೆ ಮಂಚದ ಮೇಲೆನೆ ಹಾಗೆ ಹೀಗೆ ಹೀಗೆ ತಳ್ಳದಂಗಾಯ್ತು. ನಾನು ತಕ್ಷಣ ಏನು ಮಾಡಿಬಿಟ್ಟು ಹಿಂಗೆ ಇದು ಮಾಡಿಕೊಂಡು, ಅದು ನಿದ್ದೆ ಬಂದಿದ್ದು ಗೊತ್ತಿಲ್ಲ ನನಗೆ. ದೇವಸ್ಥಾನ ಕಟ್ಟಿಸ್ತೀನಿ ಅಂದ್ಬಿಟ್ಟು, ಇವಾಗ ಸಾಯಕ್ಕೆ ಹೋಗ್ತಿದ್ಯಾ ನೀನು ಅಂತ ಅಂದ್ಬಿಟ್ಟು ಒಂದು ದೊಡ್ಡ ನಗು, ಅದು ಅಮ್ಮನವ್ರು ಒಂದು ಹೆಣ್ಣಿನ ನಗು. ಅದು ಎಲ್ಲ ಲೈಟ್ ಆಫ್ ಮಾಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ನಲ್ಲ, ತಕ್ಷಣ ಏನು ಮಾಡಿಬಿಟ್ಟು ಎಚ್ಚರನೂ, ಅದು ಎಷ್ಟು ಬೇಗ ನಿದ್ದೆ ಬಂತು, ಎಷ್ಟು ಬೇಗ ಎಚ್ಚರ ಆಯಿತು ಅಂತಂದ್ರೆ ಈ ನಗು ಹೇಳೋಗೋಸ್ಕರನೇ ಬಂತು. ಸರಿ, ನಾನೇನು ಮಾಡಿಬಿಟ್ಟೆ, ಹೆದರ್ಕೊಂಡು ಎದ್ದು ಓಡಿ ಹೊರಗಡೆ ಬಂದ್ಬಿಟ್ಟೆ. ಎಲ್ಲ ಲೈಟ್ಗಳೆಲ್ಲ ಆನ್ ಮಾಡ್ಬಿಟ್ಟು ಬಾಗ್ಲು ಮತ್ತೆ ಒಳಗಡೆ ಬಂದ್ರೆ ನಮ್ದು ಡೂಪ್ಲೆಕ್ಸ್ ಹೌಸು, ಎಕೋ ಹೊಡಿತಾ ಇದೆ ಮನೆಯಲ್ಲಿ, ನಗು ಹೊಡಿತಾ ಇದೆ. ಅವಾಗ ಯಾವ ದೇವಸ್ಥಾನ, ಏನು ದೇವಸ್ಥಾನ ಹೀಗೆ ಅಂದ್ಕೊಂಡು ಸರಿ, ಅವಾಗ ಏನಾಯ್ತು, ಅವತ್ತು ರಾತ್ರಿಯಿಂದಾನೆ ಕನಸಲ್ಲಿ ಬೆಳಗಿನ ಜಾವ 3:15 ಕನಸಲ್ಲಿ ಬರೋದು. ಬಂದ್ಬಿಟ್ಟು ಇಲ್ಲೊಂದು ಹಲಸಿನ ಮರ ಇತ್ತು, ಹಲಸಿನ ಮರದ ಹತ್ರ ನಿಲ್ಲಿಸ್ಕೊಂಡು, ಇಲ್ಲಿ ನನಗೆ ಈ ದೇವಸ್ಥಾನ ಕಟ್ಟಿಸ್ಬೇಕು, ದೇವಸ್ಥಾನ ಅಂದ್ರೆ ಹೀಗೆ ಕಟ್ಟಿಸ್ಬೇಕು. ನಾಳೆ ದಿನ ಎಲ್ರೂ ನಮ್ಮ ಮನೆಯಲ್ಲಿ ನಮ್ಮ ತಮ್ಮ, ನಮ್ಮ ಮನೆಯವರು ಎಲ್ರೂ ಆಯ್ತು ನಡಿ, ಅದು ಏನು ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಸರಿ ಎಲ್ಲ ಇದೆಲ್ಲ ರೆಡಿ ಮಾಡ್ಕೊಂಡ್ವಿ. ಇವತ್ತೇನು ಈ ಜಾಗದಲ್ಲಿ ಅಮ್ಮನವರು, ಅದು ಒಂದು ತುಂಬ ವಿಶೇಷ ಏನಂದ್ರೆ, ನನ್ನ ಪ್ಲಾನ್ ಇದ್ದಿದ್ದು ಅಷ್ಟೇ, ದೇವಸ್ಥಾನ ಕಟ್ಸ್ಬೇಕು ಅಂತ ಅಂದ್ಬಿಟ್ಟು ಅಷ್ಟೇ ಕಟ್ಸಿ ಒಂದು ಪುಟ್ಟ ಅಮ್ಮನ್ ಗಿಡಬೇಕು ಅಂತ. ಸರಿ, ಇವ್ರು ಹೇಳಿದ್ರಲ್ಲ, ಇವ್ರು 3 ತಿಂಗಳಿಂದ ಹೇಳ್ತಾ ಇದ್ದಿದ್ದೇನೆ, ಅಲ್ಲಿ ನಿಂತ್ಕೊಂಡು ಇಷ್ಟು ದೇವರು ಅಮ್ಮನವರು ಅಂದ್ರೆ ನಿಮ್ ಕನ್ಸಲ್ಲಿ ಅಲ್ಲಿ ಆ ಜಾಗದಲ್ಲಿ ನಿಂತ್ಕೊಂಡು ಹೇಳ್ತಿರ್ತಾರೆ, ಹೇಳಿ ಕರ್ಕೊಂಡು ಬಂದ್ಬಿಡೋದು ಜೊತೆನಲ್ಲಿ. ಕರ್ಕೊಂಡು ಬಂದ್ಬಿಟ್ಟು ಅಲ್ಲಿ ನಿಲ್ಲಿಸ್ಕೊಂಡು ಹೇಳೋದು, ನನಗೆ ದೇವಸ್ಥಾನ ಇಲ್ಲೇ ಕಟ್ಟಿಸ್ಬೇಕು, ಈ ತರಾನೇ ಇರ್ಬೇಕು ಅಂತ. ಇವತ್ತೇನು ಈ ದೇವಸ್ಥಾನ ಎಷ್ಟು ದೊಡ್ಡದಿದೆ, ಏನ್ ಗೋಪುರ ಇದೆ, ಗೋಪುರದ ಕಲರ್ ಸಹ ಅವ್ರ ಕನ್ಸಲ್ಲಿ ಇದೇ ತರ ತೋರಿಸಿದ್ದು. ನನಗೆ ಆ ಟೈಮಿಂಗ್ಸಿಗೆ ನಾವು ಒಂದು ಮುಹೂರ್ತಕ್ಕೆ ಒಂದು ಪೂಜೆ ಮಾಡಬೇಕು, ಒಂದು ಪ್ರಾರಂಭಕ್ಕೆ. ಸೊ ನಾನೇನು ಮಾಡಿದೆ, ಅಲ್ಲಿಂದ ಇವರು ಎಲ್ಲರೂ ಪ್ಲ್ಯಾನ್ ಹಾಕ್ತಾನೆ ಇದ್ರು, ಇಲ್ಲ ಬೇಡ ಸರ್ ಅಲ್ಲೆಲ್ಲೂ ಮಾಡೋದು ಬೇಡ, ನಾವು ಕಟ್ಟೋದು ಇಲ್ಲಿ ದೇವಸ್ಥಾನ, ದೇವಮೂಲೆಯಲ್ಲಿ ಒಂದು ಚಿಕ್ಕ ದೇವಸ್ಥಾನ, ಏನಕ್ಕೆ ಸುಮ್ಮನೆ ಜಾಗ ವೇಸ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು, ಇನ್ನೇನು ಒಂದು 15 ಮಿನಿಟ್ಸ್ ಇದೆ. ನಾನು ಅಲ್ಲಿಂದ ನಡ್ಕೊಂಡು ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡೆ. ಇವಾಗ ಏನು ನಮ್ಮನವ್ರು ಕೂತಿದ್ದಾರೆ, ಅಲ್ಲಿ ನಿಂತ್ಕೊಂಡ ತಕ್ಷಣ ಕೈಯಲ್ಲಿ ಇದ್ದಿದ್ದು ಎಲ್ಲಾನು ಕೆಳಗಡೆ ಬಿದ್ದು, ಅರಿಶಿನ ಕುಂಕುಮ ಕಾಯಿ ಎಲ್ಲ ಬಿದ್ದು ಹೊಡೆದೋಯ್ತು. ಆಯಾ ವ್ಯಯ ಬ್ರಹ್ಮಸ್ಥಾನ ಎಲ್ಲ ನೋಡ್ಕೊಂಡ್ಬಿಟ್ಟು ಅವರು ಇಂಜಿನಿಯರ್ ಅಷ್ಟೇನೆ ಇಲ್ಲೇನೆ ಮಾಡಬೇಕು ಅಂತ ಅಂದ್ಬಿಟ್ಟು ಅಮ್ಮನವ್ರು ಕೂತ್ಕೊಂಡಿದ್ದು ಏನು ಜಾಗ ಇದೆ, ಅವಳು ಸೂಚಿಸಿದ್ದು ಅಲ್ಲೇನೆ, ಅವಳು ಹೇಳಿದ್ದು ಅದೇನೆ. ಇವತ್ತು ಇಷ್ಟು ದೊಡ್ಡ ದೇವಸ್ಥಾನ ಮಾಡಬೇಕು ಅನ್ನೋದು ಅವಳದೇ ಇಚ್ಛೆ. ಅದು ಏನೇನು ಇಚ್ಛೆ ಇದೆ, ಏನು ಬೇಕು ಎಲ್ಲ ಅದು ಅವಳ ಇಚ್ಛೆ ಬಿಟ್ಟರೆ ನಮ್ದೇನೂ ಇಲ್ಲ. ಮತ್ತೆ ನಾವು ಒಂದು ಟೈಲರ್ಸ್ ನಾವು, ಅದರಲ್ಲಿ ಏನಾಗಿದೆ ಅಂದರೆ ಇವತ್ತು ಇಷ್ಟು ಒಂದು ಮಾಡೋಕ್ಕೆ ಎಲ್ಲ ಶಕ್ತಿ ಕೊಟ್ಟಿದ್ದು ಅವರೇನೆ. ಅದು ಯಾವ ಮೂಲದಿಂದ ನಮಗೆ ಕೆಲಸ ಚೆನ್ನಾಗಿ ಕೊಟ್ಬಿಟ್ಟು ಕೆಲಸ ದುಡ್ಡು ಹೊಂದಿಸಿ ಆ ಟೈಮಿಗೆ 2-3 ಕೋಟಿ ಆಗಿತ್ತು. ಅದೆಲ್ಲ ಅವರ ಇಚ್ಛೆ, ಅದು ನಮ್ದೇನು ಇಲ್ಲ. ಇವತ್ತವರೆಗೂ 10 ವರ್ಷ ಆಯ್ತು, ಇವತ್ತವರೆಗೂ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಅವ್ರ ಶಕ್ತಿ, ಅವ್ರ ಇಚ್ಛೆ. ನಾವು ಸುಮ್ಮನೆ ನೆಪ ಮಾತ್ರ. ಪ್ರತಿಯೊಂದು ದುಡ್ಡು ಅವಾಗ ಅಡ್ಜಸ್ಟ್ ಆಗ್ಬಿಟ್ಟು ಮುಂಚೆ ಏನು ರೆಡಿ ಮಾಡ್ಕೊಂಡಿರ್ಲಿಲ್ಲ ನೀವು? ಇಲ್ಲ, ಏನು ರೆಡಿ ಮಾಡಿ ನಮ್ಗೆ ಏನು ಗೊತ್ತಿಲ್ಲ. ಅವ್ರು ಬಂದು ಇದು ಅವರು
ಅವ್ರ ಪ್ರೇರಣೆ ಆದ್ಮೇಲೆನೆ ನಾವು ಇದು ಮಾಡ್ಕೊಂಡಿದ್ದು. ನಾವೇನು ನಮ್ಗೇನು ಗೊತ್ತಿಲ್ಲವಲ್ಲ, ಮತ್ತೆ ಯಾವ ಧೈರ್ಯ ಮಾಡಿ ಈಗ ಕಟ್ಟಕ್ಕೆ ಇಷ್ಟು ದುಡ್ಡು ಮಾಡಿದ್ರೆ? ಅದು ಅವ್ರ ಇಚ್ಛೆ ಬಂದ್ಬಿಟ್ಟು ಚಿಕ್ಕದು ಮಾಡಬೇಕಂತ ಹೇಳಿ ಪ್ರಯತ್ನ ಮಾಡಿದ್ದು ಸಣ್ಣದಾಗಿ. ಅದು ಹೋಗ್ತಾ ಹೋಗ್ತಾ ಏನಾಯ್ತು, ನಾವೊಂದು 20 ಲಕ್ಷದಲ್ಲಿ ಮಾಡ್ಬೇಕಂತ ಇದ್ದು, 20 ಹೋಗಿ 40 ಆಯ್ತು, 40 ಹೋಗಿ 80 ಆಯ್ತು, 2.25 ಕೋಟಿ ಆಯ್ತು. ಆಮೇಲೆ ಡಬಲ್ ಆಗ್ತಾನೆ ಬಂತು. ಆಗಿದ್ದು ವಿಚಾರ ಇಷ್ಟನೇ. ಇವರು ಸಂಕಲ್ಪ ಮಾಡಿದ್ದಾರೆ, ನಾನು ಜಾಗ ತೆಗೆದು ಆ ಜಾಗದಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಬೇಕು ಅಂತ. ಅವರ ಒಂದು ಅಭಿಪ್ರಾಯ ಇದ್ದದ್ದು ಬನಶಂಕರಮ್ಮನ ಒಂದು ಸಣ್ಣದಾಗಿ ಕೂರ್ಸೋಣ ಅಂತ. ಅಭಿಪ್ರಾಯ ಏನಪ್ಪಾ ಅಂದ್ರೆ, ಅವರು ನಿಂಬೆಹಣ್ಣು ದೀಪವನ್ನ ಬೆಂಗಳೂರು ಬನಶಂಕರಿ ದೇವಸ್ಥಾನದಲ್ಲಿ ಹಚ್ತಾ ಇತ್ತು. ಹಚ್ತಾ ಇರೋದ್ರಿಂದ ಅಮ್ಮನ್ನ ಇಲ್ಲಿ ಕೂರಿಸ್ಬೇಕು ಅನ್ನೋ ಒಂದು ಪ್ರೇರೇಪಣೆ, ಅಂದ್ರೆ ಅವಳ ಪ್ರೇರೇಪಣೆ ಇರದೆ ಯಾರ್ದು ಮನಸ್ಸಿಗೆ ಬರಲ್ಲ. ಆ ಪ್ರೇರೇಪಣೆಯಲ್ಲಿ ಸಾರಿ ನಾನೊಂದು ಸಣ್ಣ ದೇವಸ್ಥಾನ ಕಟ್ತೀನಿ ಅಂತೇಳಿ ಅವ್ರ ಮನೆಯವ್ರ ಹತ್ರ ಹೇಳಿದ್ದಾರೆ. ಹೇಳ್ತಿದ್ದಂಗೆ ಏನಾಯ್ತು, ಈಗ ನಾವೇನಾರ ಒಂದು ಯೋಚನೆಯನ್ನ ಮಾಡ್ದು ಅಂತ ಅಂದಾಗ ಅದು ನಮ್ಗೆ ಮನಸ್ಸಿನಲ್ಲಿ ಕೂತ್ಕೊಂಡು ಮನಸ್ಸಿನ ಮಾತು, ನಮ್ಗೆ ಬೇರೆಯವ್ರ ಮಾತು ಅವಾಗ ಇದಕ್ಕೆ ಬರಲ್ಲ. ಆ ರೀತಿಯಲ್ಲಿ ಮೇಡಮ್ಗೆ ಆ ರೀತಿ ಇದಾಗಿದೆ. ಆಯ್ತು, ಇದೊಂದು ದೇವಸ್ಥಾನ ಕಟ್ಟೋದಕ್ಕೆ ಒಂದು ವ್ಯವಸ್ಥೆ ಮಾಡೋಣ ಅಂತೇಳಿ ಜಾಗವನ್ನ ತಗೊಂಡಿದ್ದಾರೆ. ಈ ಜಾಗವನ್ನ ತಗೋಬೇಕಾದ್ರೆ ಅವಳ ಸಂಕಲ್ಪ ಏನು, ಈ ಜಾಗ ನಂದೇ ಅನ್ನೋ ಸಂಕಲ್ಪದ ಪೂರ್ವಕವಾಗಿ ಅವಳ ಏನೇನ್ ಕೆಲಸ ಇತ್ತು ಅದನ್ನ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಂಗೆ ಅವಳಿಗೆ ಇಷ್ಟವಾದದ್ದನ್ನ ಯಾರ ಹತ್ರ ಒಂದು ಪೈಸನೂ ಬಿಡಲ್ಲ, ಅದಂತೂ ಗ್ಯಾರಂಟಿ. ಅವ್ರಿಗೆ ಮಾಡ್ತೀನಿ ಅಂದಿದ್ದು ಮಾಡ್ಲೇಬೇಕು. ಒಂದು ಇಷ್ಟಗಳನ್ನು ಬಿಟ್ಕೊಡಲ್ಲ ಅವಳು, ಇಷ್ಟಗಳನ್ನು ಬಿಟ್ಕೊಡಲ್ಲ. ಮತ್ತೆ ಎರಡನೇದೇನು, ಇನ್ನೊಬ್ರಿಗೆ ಏನು ಆಗ್ಬೇಕು, ಅವರ ಒಂದು ಕರ್ಮಾನುಸಾರವಾಗಿ ಅವ್ರು ಏನೋ ಕರ್ತವ್ಯದ ನಿರತವಾಗಿರ್ತಾರೆ ಮತ್ತು ಅವಳ ಹತ್ರ ಎಷ್ಟು ನಿಷ್ಠೆಯಾಗಿ ನಡ್ಕೊಂತಾರೆ, ಅಷ್ಟು ಬೇಗ ಕೆಲಸ ಕಾರ್ಯಗಳು ಖಂಡಿತವಾಗಿ ನಡೆಸ್ಬೋದು. ನಾವು ಚುಂಚುಕಟ್ಟದಲ್ಲಿ ಸುಮ್ಮನೆ ನಮ್ಮ ಮನೆ ಹತ್ರ ಚುಂಚುಕಟ್ಟ ಅಂತ ಇದೆ, ಅಲ್ಲಿ ರಥ ಮಾಡ್ತಾ ಇದ್ರು. ಸುಮ್ಮನೆ ಹೋಗಿ ಕೇಳಿದ್ದವ್ರಿಗೆ ಅಷ್ಟೇನೆ, ರಥ ನಾವು ಮಾಡಿಸ್ಬೇಕು ಎಷ್ಟಾಗುತ್ತೆ ಅಂತ. ಅವರು 35 ಲಕ್ಷ 40 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ನಾವು ಸುಮ್ಮನೆ ಕೈ ಬಿಟ್ಬಿಟ್ಟು ಮಾಡ್ಸೋ ತನಕ ನಮಗೆ ಬಿಡ್ಲಿಲ್ಲ. ನನ್ನ ಉದ್ದೇಶ ಏನಿತ್ತು, ಮಾಡ್ಸೋ ತನಕನೂ ನಮಗೆ ತುಂಬಾ ಇದಾಯ್ತು. ಇದೇ ರಥ ಮಾಡ್ಸೋದು. ಪ್ರತಿಷ್ಠಾಪನೆ ಆದ 7 ವರ್ಷದಲ್ಲಿ ರಥ ಆಗಿದೆ ಅಂದ್ರೆ ಮೊದಲನೇ ದೇವಸ್ಥಾನ ಇದು. ಅದು ನನ್ನ ಉದ್ದೇಶ ಏನಿತ್ತು ಗೊತ್ತಾ, ಇವನ್ ಬಂದು ಹೇಳ್ದ ರಥ ಮಾಡ್ಸೋಣ ಅಂತ ಅಂದ್ಬಿಟ್ಟೆ. ನಾನೇನ್ ಅನ್ಕೊಂಡೆ, ಜನರು ರಥಕ್ಕಂದ್ರೆ ನನ್ನ ಮೆಂಟಾಲಿಟಿ ನೋಡಿ, ಜನಕ್ಕೆ ರಥಕ್ಕಂದ್ರೆ ದುಡ್ಡು ಕೊಡ್ತಾರೆ. ಆ ದುಡ್ಡಲ್ಲಿ ಒಂದು ನಮಗೆ ಊಟದ ಹಾಲಿನ ತುಂಬಾ ತೊಂದರೆ ಇದೆ, ವ್ಯವಸ್ಥೆ ಇದೆ. ಇದು ಮಳೆ ಗಾಳಿ ಏನಂದ್ರೂ ಇಲ್ಲಿ ಕೂತ್ಕೊಂಡು ಊಟ ಮಾಡಬೇಕು, ತುಂಬಾ ತೊಂದರೆ ಆಗ್ತಾ ಇದೆ. ಬಂದಿರೋ ದುಡ್ಡಲ್ಲಿ ಹಿಂದೆ ಊಟದ ಹಾಲು ಕಟ್ಟಿಸ್ಬಿಡೋಣ, ರಥ ಬೇಕಾದ್ರೆ ಆಮೇಲೆ ಮಾಡ್ಸೋಣ ಅನ್ನೋದು ನನ್ನ ಉದ್ದೇಶ. ಇದು ನಾವು ಮೊದಲು ಸಂಕಲ್ಪ ಏನು ಹೇಳಿ ರಥ ಮಾಡಿಸ್ಬೇಕು ಅಂತ ಹೇಳಿ ಅವ್ರು ಬಿಡೋದಿಲ್ಲ. ಹೇಗೆ ರಥಗೆ ದುಡ್ಡು ಹೊಂದಿಸ್ಕೊಂಡು ಮಾಡಿಸಿದ್ರು ಅಂದ್ರೆ, ಇಷ್ಟು ಸುಂದರವಾಗಿ ರಥ ಬರ್ಬೇಕು ಅಂದ್ರೆ ಅವಳಿಗೆ ಏನ್ ಫಸ್ಟ್ ನಾವು ಸಂಕಲ್ಪ ಮಾಡಿರ್ತೀವಿ ಅದೇ ಆಗಿ ತೀರ್ಬೇಕು, ನಮ್ದೇನು ನಡೆಯೋದಿಲ್ಲ. ಅವಳು ಇವತ್ತಿಗೂ ಅಷ್ಟೇನೆ, ಇದೇನಾದ್ರೂ ಈ ತರ ಮಾಡಿಸ್ಬೇಕಮ್ಮ ಅಂತ ಹೇಳ್ಬಿಟ್ಟು ಆಮೇಲೆ ಬಿಡು ಅತ್ಲಾಗೆ ಅಂತ ಬಿಟ್ಬಿಟ್ರೆ ನಾವು ಬಿಡೋದಿಲ್ಲ, ಮಾಡಿಸ್ಬೇಕು. ಚೇಂಜಸ್ ಆಗಿ ಏನಾರ ಕಾರ್ಯಕ್ರಮಗಳು ಮಾಡ್ತೀವಿ ಅಂತ ನಮ್ಮ ಮನಸ್ಸಿನ ಪ್ರಕಾರ ಅಂದ್ಕೊಂಡ್ರೆ ಅದು ಸಾಧ್ಯನೇ ಇಲ್ಲ. ಅವರ ಟಾರ್ಗೆಟ್, ಅವರ ನಿರ್ಣಯ, ಅವರ ಸಂಕಲ್ಪ ಏನಿರ್ತದೋ ಆ ಸಂಕಲ್ಪ ಪೂರ್ವಕ್ಕೆ ಪ್ರತಿಯೊಂದು ನಡೆಯುವುದು. ಬ್ರಹ್ಮಯ್ಯ ಅವರು ರಥ ಮಾಡಿಸಿ ಇದು ಮಾಡಿದ್ದಾರೆ. ಅಂದ್ರೆ ಬಂದು ಮೇಕಿಂಗ್ ಶಿಲ್ಪಿಗಳು ಬ್ರಹ್ಮಯ್ಯ ಅಂತ ಅಂದ್ಬಿಟ್ಟು ಮಾಡ್ಕೊಟ್ಟಿದ್ದು. ಸೊ ಹಾಗಾಗಿ ಬೇಕಾದ್ರೆ ನೀವೇ ಬೇಕಾದ್ರೆ ಪರೀಕ್ಷೆ ಮಾಡ್ಬೋದು. ಬಂದ್ಬಿಟ್ಟು ಅಮ್ಮ ನಾನು ಈ ದಿನ ಬಂದ್ಬಿಟ್ಟು ನಾನೊಂದು ನಿನ್ ಏನು ಜಾಸ್ತಿ ಬೇಡ, ಬಂದ್ಬಿಟ್ಟು ನಾನು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಮ್ಮ ಅಂತ ಹೇಳ್ಬಿಟ್ಟು ಹೋಗಿ, ಆಮೇಲೆ ಏನಾಯ್ತು ನನ್ಗೇನೋ ಕೆಲಸ ಇದೆ ಬಿಡು, ನಾನು ಇನ್ನೊಂದ್ ದಿನ ಹೋಗ್ಬಿಟ್ಟು ಮಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ನಿಮ್ಗೆ ಕನ್ಸಲ್ಲಿ ಬಂದ್ಬಿಟ್ಟು ನಿಮ್ಗೆ ಇರೋಕ್ ಬಿಡೋದಿಲ್ಲ. ಬರ್ಲೇಬೇಕು, ನೀವು ಬರ್ಲೇಬೇಕು. ನೀವು ನಿಮ್ಗೆ ನೀವೇ ಬೇಕಾದ್ರೆ ಪರೀಕ್ಷೆ ಮಾಡಿ ಹೋಗಿ. ಇಲ್ಲ, ನಾನು ಹೇಳಿದೆ ಬಂದಾಗಿಂದ ನನ್ನ ಸ್ನೇಹಿತೆ ಒಬ್ಳು ಅವಳಾಗೆ ಫೋನ್ ಮಾಡಿ ಕರೆದ್ಲು, ಈ ವಾರ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಫಂಕ್ಷನ್ ಇದೆ ಬಾ ಅಂತ. ಇವರು ಅವಾಗೆಲ್ಲ ಹೋಗಿದ್ರು, ಆಗಲಿಲ್ಲ. ಇವತ್ತು ನಾವು ಇಲ್ಲಿಗೆ ಬರೋ ಪ್ಲಾನೇ ಇರಲಿಲ್ಲ. ರಾತ್ರಿ 8 ಗಂಟೆಲಿ ಮನೆಗೆ ಬಂದಿದ್ದೆ, ಅವಾಗ ಪಪ್ಪ ಫೋನ್ ಮಾಡಿ ಇಲ್ಲಿಗೆ ಬರೋಕೆ ಹೇಳಿದ್ದು. ಈ ಜಾಗ ಕೊಟ್ಟಿರೋರು ಮುಸ್ಲಿಮ್ಸು, ಅವ್ರಿಗೆ ದೇವಸ್ಥಾನ ಓಪನ್ ಆದಾಗ್ಲಿಂದ 3 ವರ್ಷ ಹೋಗಿ ಕರೆದಿದ್ದೀವಿ, ಜಾಗ ಕೊಟ್ಟಿದ್ದಾರಲ್ಲ ಮುಸ್ಲಿಮ್ಸ್ ಅವರು ಅಂತ. ಅವ್ರು ಬರಲಿಲ್ಲ, 3 ವರ್ಷನೂ ಬರಲಿಲ್ಲ. 4ನೇ ವರ್ಷ ಅವ್ರಿಗೆ ಕನ್ಸಲ್ಲಿ ಹೋಗಿ, ಹಿಂದೆ ತೆಂಗಿನ ಮರ ಇದೆ, ಆ ಕಾಯಿ ಕೀಳಿಸ್ಬಿಟ್ಟು ನನಗೆ ಅಭಿಷೇಕ ಮಾಡಬೇಕು ಅಂತ ಸೇಮ್ ದೇವಸ್ಥಾನ ಕಾಣಿಸಿದೆ. ಸೇಮ್ ಇದಾಗಿ ಹಿಂದೆ ಅವರು ಹಾಸನಿಂದನೇ ತೆಂಗಿನಕಾಯಿ ಬೀಳ್ಸೋರು ಬಂದು, ಎಳ್ನೀರು ಬೀಳ್ಸೋರು ಬಂದು ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸಿ ಹೋಗಿದ್ದಾರೆ. ಸುತ್ತಮುತ್ತ ಜಮೀನ್ ಇರೋರ್ದು ಎಲ್ಲ ಪ್ರಾಬ್ಲಮ್ಗಳು ಇರುತ್ತಲ್ಲ, ಎಲ್ಲ ಜಮೀನ್ಗಳದ್ದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ ಅಂದ್ಬಿಟ್ಟು ಬಂದು ಇದ್ ಮಾಡ್ತಾರೆ. ಮದ್ವೆ ಆಗಿಲ್ದವ್ರದ್ದು ಇದಾಗ್ಲಿ ಏನೇ ಹೇಳ್ಕೊಂಡು ಹೋಗಿ ಅದು ಹಾನೆಸ್ಟ್ ಆಗಿರ್ಬೇಕು. ಸುಮ್ನೆ ಆಮೇಲೆ ಒಬ್ರು ಕೆಟ್ಟದ್ ಮಾಡೋದು ಅಂತ ಹೇಳ್ಬಿಟ್ಟು ಏನಾದ್ರು ಹೇಳ್ಕೊಂಡು ಹೋದ್ರೆ ಅವ್ರು ಹಾಗಾಗ್ಲಿ ಹೀಗಾಗ್ಲಿ ಅನ್ಕೊಂಡ್ರೆ ಯಾರು ಹೇಳ್ಕೊಂಡು ಹೋಗಿರ್ತಾರೆ ಅದು ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ.
ಆ ಥರ. ಹಾಂ ಹಾಂ ಈ ಅಮ್ಮ ಮಾತ್ರ ಆ ಥರನೇ ಸ್ಟ್ರಾಂಗ್ ಇದು. ಹಾಗಾಗಿ ನಾವೇನು ಇವ್ರ ಮುಂದೆ ನಾವೇನು ಒಂದು ಕಡ್ಡಿ ಸಹ ನಮ್ದೇನು ಇವ್ರು ನಡೆಯೋದಿಲ್ಲ ಇವ್ರ ಮುಂದೆ, ಯಾರೇ ಆಗ್ಲಿ ಅದು ಅದು ಹಾಗೆ. ಅಂದ್ರೆ ತಪ್ಪಿತಸ್ತ್ರ ಅವರೇ ಆಗಿರ್ತಾರೆ, ಹಾಂ ಯಾರೋ ಈ ಬೇಡ್ಕೊಳ್ಳೋರೇ ತಪ್ಪಿತಸ್ತ್ರ ಆಗಿರ್ತಾರೆ. ಅಮ್ಮ ನನ್ಗೆ ಯಾರೋ ತೊಂದರೆ ಕೊಡ್ತಿದ್ದಾರೆ, ಹಾಂ ನೀನೇನಾದ್ರೂ ವ್ಯವಸ್ಥೆ, ನೀನೇನ್ ತೊಂದರೆ ಮಾಡಿದ್ಯಾ ಅಂತ ಯಾರು ಹೇಳ್ಕೊಳ್ಳಲ್ಲ, ಹೌದು ಬೇರೆಯವ್ರು ತೊಂದರೆ ಕೊಟ್ಟಿರೋದು ಹೇಳಿರ್ತಾರೆ. ಆದ್ರೆ ಅದು ಅವಳ ಹತ್ರ ಲೆಕ್ಕಾಚಾರವ ಕರೆಕ್ಟ್ ಆಗಿ ಲೆಡ್ಜರ್ ಬುಕ್ಕೇ ಇದೆ. ಆ ಲೆಡ್ಜರ್ ಬುಕ್ ಓಪನ್ ಮಾಡ್ಕೊಂಡು ಯಾರ್ಯಾರಿಗೆ ಏನ್ ಪ್ರತಿಫಲ ಅನ್ನೋದನ್ನ ನೀಡ್ತಾ ಇರ್ತಾರೆ. ಅದಂತೂ ಖಂಡಿತ ನಾವು ಕಣ್ಣಾರ ನೋಡ್ಬಿಟ್ಟಿದೀವಿ. ನಾ ಬಂದ್ 3 ವರ್ಷ ಆಯ್ತು. 3 ವರ್ಷದಲ್ಲಿ ಒಂದು 9 ಹುಡುಗರು ಇದಾರೆ ಇಲ್ಲೇನೆ. ಆದ್ರೆ ಅವ್ರು 9 ಹುಡುಗರು ಮದುವೆ ಆಗಿಲ್ಲ ಅಂತಂದ್ರೆ ಇದೇ ದೇವಸ್ಥಾನದಲ್ಲಿ ತೀರ್ಥಗಂಗೆ ಸ್ಥಾನ ಅಮ್ಮನವ್ರದ್ದು ಅಭಿಷೇಕ ಮಾಡಿ ತೀರ್ಥಗಂಗೆ ಇವತ್ತು ಎಲ್ರಿಗೂ ಮದುವೆ ಆಗಿದೆ, ಮಕ್ಕಳು ಆಗಿದೆ.